ನೋಡಿ, ಬೆಂಗಳೂರು ಗ್ರಾಮಾಂತರಕ್ಕೆ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರನ್ನ ಅಧಿಕೃತವಾಗಿ ಬಿಜೆಪಿ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಾ ಇದ್ದಂತೆ ಈ ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಲೇವಡಿ ಮಾಡ್ತಾ ಇದ್ರು. ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಕೂಡ ಪ್ರಾರಂಭ ಆಯಿತು. ಇದು ಕುಟುಂಬ ರಾಜಕಾರಣ ಅಲ್ಲದೆ ಮತ್ತೇನು ಅಂತ. ಈಗ ಸ್ವತಃ ಹಾಲಿ ಸಂಸದ ಡಿ.ಕೆ. ಸುರೇಶ್ ಅವರು ತಮ್ಮ ಎದುರಾಳಿಯ ಬಗ್ಗೆ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಅಚ್ಚರಿಯ ಅಭ್ಯರ್ಥಿ ಏನಿಲ್ಲ, ನಮಗೆ ಮೊದಲೇ ಮಾಹಿತಿ ಇತ್ತು, ಹಾಗಾಗಿ ಇದೇನು ನನಗೆ ಟಫ್ ಕಾಂಪಿಟೇಷನ್ ಅಂತ ಅನಿಸ್ತಾ ಇಲ್ಲ ಅಂತ ಹಾಲಿ ಸಂಸದ ಡಿ.ಕೆ. ಸುರೇಶ್ ಅವರು ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ಸ್ಪರ್ಧೆಯ ಕುರಿತಾಗಿ ಲೇವಡಿ ಮಾಡಿದ್ದಾರೆ. ದೇವೇಗೌಡರ ಕುಟುಂಬದ ಭಾಗ ಬಿಜೆಪಿಯಲ್ಲಿ ಯಾಕೆ ಸ್ಪರ್ಧೆ ಅನ್ನೋದನ್ನ ಕೂಡ ಅವರು ಪ್ರಶ್ನೆ ಮಾಡಿದ್ದಾರೆ. ದೇವೇಗೌಡರು ಕುಮಾರಸ್ವಾಮಿ ಪಾರ್ಟಿ ಸರಿ ಇಲ್ಲ ಅಂತ ತೀರ್ಮಾನನ ಮಂಜುನಾಥ್ ರಾಜಕೀಯ ಪ್ರವೇಶವನ್ನ ಸ್ವಾಗತ ಮಾಡ್ತೀವಿ, ರಾಜಕಾರಣಿಯನ್ನ ರಾಜಕಾರಣದ ದೃಷ್ಟಿಯಿಂದ ನೋಡಬೇಕು ಅಷ್ಟೇ ಅಂತ ಮಂಜುನಾಥ್ ಅವರ ಸ್ಪರ್ಧೆಯ ಕುರಿತು ಹಾಲಿ ಸಂಸದ ಡಿ.ಕೆ. ಸುರೇಶ್ ಲೇವಡಿ ಮಾಡಿದ್ದಾರೆ. ಅದನ್ನು ನೀವು ಅವ್ರನ್ನ ಕೇಳಬೇಕು, ಪ್ರವೇಶ ಮಾಡಿರೋರು ಅವರು. ಸೊ ಬಹುಶಃ ಅವ್ರ ಪ್ರವೇಶದ ಬಗ್ಗೆ ನಾನು ಉತ್ತರ ಹೇಳೋದು ಅಷ್ಟು ಸಮಂಜಸ ಅಲ್ಲ. ಸೊ ಅವರ ರಾಜಕೀಯ ಪ್ರವೇಶ ಸ್ವಾಗತ ಮಾಡ್ತೇನೆ. ರಾಜಕಾರಣಿಯನ್ನು ರಾಜಕಾರಣಿ ದೃಷ್ಟಿನಲ್ಲಿ ನೋಡಬೇಕಾಗುತ್ತೆ. ಸರ್, ಈಗ ಅಚ್ಚರಿ ಅಭ್ಯರ್ಥಿ ಮುಖಾಂತರ ಅಚ್ಚರಿ ಫಲಿತಾಂಶ ನೀಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದೆ ಸರ್ ಬಿಜೆಪಿ ಮತ್ತು JDS. ಯಾರಿಗೆ ಅಚ್ಚರಿ? ಅಚ್ಚರಿ ಯಾರಿಗೆ? ನನಗೇನು ಅಚ್ಚರಿ ಅಲ್ಲ. ಇದು ದೇವೇಗೌಡರ ಕುಟುಂಬದ ಮತ್ತೊಂದು ಭಾಗ. ಅದು ದೇವೇಗೌಡರು ಕುಟುಂಬದ ಭಾಗ. ಆ ದೇವೇಗೌಡರ ಕುಟುಂಬದ ಭಾಗನ ಅಚ್ಚರಿ ಅಭ್ಯರ್ಥಿ ಅಂತಕ್ಕಂಥದ್ದಲ್ಲ. ಅದನ್ನು ನೀವು ಕೇಳಬೇಕು. ನಾನು ಹೇಳಿದ್ರೆ ಭಾಳ ಆಕ್ವರ್ಡ್ ಆಗಿರ್ಬೋದು ಅಂತ ಕಾಣಿಸ್ತದೆ. ಅವ್ರ ಪಾರ್ಟಿ, ದೇವೇಗೌಡರ ಪಾರ್ಟಿ, ಕುಮಾರಸ್ವಾಮಿ ಪಾರ್ಟಿ ಸರಿ ಇಲ್ಲ ಅಂಥೇಳಿ ಬುದ್ಧಿವಂತ ಅಳಿಯ ತೀರ್ಮಾನ ಮಾಡಿದ್ದಾರೆ. ಅದನ್ನು ನೀವು ಅವ್ರನ್ನ ಕೇಳಬೇಕು, ಪ್ರವೇಶ ಮಾಡಿರೋರು ಅವರು. ಸೊ ಬಹುಶಃ ಅವ್ರ ಪ್ರವೇಶದ ಬಗ್ಗೆ ನಾನು ಉತ್ತರ ಹೇಳೋದು ಅಷ್ಟು ಸಮಂಜಸ ಅಲ್ಲ. ಸೊ ಅವರ ರಾಜಕೀಯ ಪ್ರವೇಶ ಸ್ವಾಗತ ಮಾಡ್ತೇನೆ.